ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಂಗ್ರ್ಯಾಚುಲೇಷನ್ಸ್. ಇದೀಗ ಶ್ರೀ ಕೃಷ್ಣಪ್ಪನವರು ಉದ್ಯಮಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ. ಶ್ರೀ ಬಿ ಕೃಷ್ಣಪ್ಪ ಉದ್ಯಮಿ, ಮಂಡ್ಯ ಜಿಲ್ಲೆಯ ಬೊಮ್ಮನದೊಡ್ಡಿಯ ಕರೇಗೌಡ ಮತ್ತು ಚೆನ್ನಮ್ಮ ದಂಪತಿ ಪುತ್ರ ಕೃಷ್ಣಪ್ಪ ಅವರು ಮೂಲತಃ ಕೃಷಿ ಹಿನ್ನೆಲೆಯಿಂದ ಬಂದವರು. ಸಿವಿಲ್ ಎಂಜಿನಿಯರ್ ಆಗಿದ್ದ ಇವರು ಆಹಾರ ಸಂರಕ್ಷಣಾ ವಲಯಕ್ಕೆ ಬರುವ ಗಟ್ಟಿ ನಿರ್ಧಾರ ಮಾಡಿದ್ರು. ದೈತ್ಯ ಬ್ರಿಟಾನಿಯಾದಿಂದ ಪ್ರಭಾವಿತರಾಗಿ ತಮ್ಮದೇ ಆದ ಪ್ಯಾರಾಮೌಂಟ್ ನ್ಯೂಟ್ರಿಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸಿದ್ರು. ಶೀಘ್ರದಲ್ಲೇ ಬ್ರಿಟಾನಿಯಾದ ವ್ಯಾಪಾರ ಪಾಲುದಾರರೂ ಆದರು. ಕೃಷ್ಣಪ್ಪ ಅವರು ಆರಂಭದಲ್ಲಿ ಗ್ಲೂಕೋಸ್ ಬಿಸ್ಕೆಟ್ ಟೈಗರ್ ಬ್ರ್ಯಾಂಡ್ ತಯಾರಿಕೆಯೊಂದಿಗೆ ತಮ್ಮ ಉದ್ದಿಮೆ ಆರಂಭಿಸಿದ್ರು. ಶೀಘ್ರದಲ್ಲೇ ಇವರ ಪ್ರಯತ್ನಗಳನ್ನ ಬ್ರಿಟಾನಿಯಾ ಗುರುತಿಸಿ ಪ್ರೋತ್ಸಾಹಿಸಿತು. ಈ ಕಂಪನಿ ಮೂಲಕ 600ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಇದರ ಜೊತೆಗೆ ಕುಡಿಯುವ ನೀರು ಸರಬರಾಜು, ಪ್ರತಿ ತಿಂಗಳು ಅನಾಥಾಶ್ರಮ ಮಕ್ಕಳಿಗೆ ಆಹಾರ, ನಿರ್ಗತಿಕ ಮಕ್ಕಳ ಆರೈಕೆಗಾಗಿ 90 ಕೇಂದ್ರಗಳ ಸ್ಥಾಪನೆ ಸೇರಿದಂತೆ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಉದ್ಯಮಿ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಉದ್ಯಮಿಯಾಗಿ ಒಂದು ಅದ್ಭುತವಾದಂತಹ ಪ್ರಶಸ್ತಿ ಪುರಸ್ಕಾರ ನಿಮಗೆ ಲಭಿಸಿದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಖುಷಿ ಆಗ್ತದೆ ಮೇಡಮ್. ನಮ್ಮ ಜಿ ಕನ್ನಡ ನ್ಯೂಸ್ನವರು ಈ ಥರ ಮಾಡಿ ಇದು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಅಂತಲೇ ಹೇಳಬೇಕು. ಯಾಕೆಂದರೆ ಸುಮಾರು ಜನ ಯುವಕರಿಗೆ ಇದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ನಾವು ಮಾಡಬೇಕು, ಈ ಥರ ಅಚೀವ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಬರ್ತದೆ. ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಜಿ ಕನ್ನಡ ನ್ಯೂಸ್ಗೆ ನಾನು ಅಭಿನಂದಿಸ್ತೀನಿ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಎಷ್ಟೋ ಜನ, ಸಾವಿರಾರು ಜನ ಯಂಗ್ಸ್ಟರ್ಗೆ ಇದು ಒಂದು ಮೋಟಿವೇಶನ್ನು, ಒಂದು ಇಂಪ್ರೆಷನ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ನಾನು ಈ ಅವಾರ್ಡ್ನ ಖಂಡಿತವಾಗ್ಲೂ ನನ್ನ ಲೇಟ್ ಮದರು ಪ್ಲಸ್ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಎಂಪ್ಲಾಯೀಸ್, ನನ್ನ ವರ್ಕರ್ಸ್ಗೆ ನಾನು ಡೆಡಿಕೇಟ್ ಮಾಡ್ತೀನಿ. ನನಗೆ ಸ್ಫೂರ್ತಿ ನೀಡುವಂಥ ನನ್ನ ಶ್ರೀಮತಿಯವರು ಸುಮನ್ ಕೃಷ್ಣಪ್ಪ ಅವರು, ಆ್ಯಂಡ್ ನನ್ನ ಮಗ, ನನ್ನ ಮಗಳು ಪ್ಲಸ್ ನನ್ನ ಸುಮಾರು ಜನ ಸ್ನೇಹಿತರುಗಳು ಎಲ್ಲರೂ ಇದರಲ್ಲಿ ಸ್ಫೂರ್ತಿ ಮಾಡಿದ್ದಾರೆ ಮೇಡಮ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉದ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ. ಥ್ಯಾಂಕ್ ಯು ಸರ್.